ಆ ನಗರದಲ್ಲಿ ಪ್ರತಿ ವರ್ಷ ಅದೊಂದು ಜಾತ್ರೆ ನಡೆಯುತ್ತೆ. ಆ ಜಾತ್ರೆಯ ಪ್ರಯುಕ್ತ ಜಾನುವಾರು ಜಾತ್ರೆ ಕೂಡ ನಡೆಯುತ್ತೆ. ಅಲ್ಲಿ ವಿವಿಧ ತಳಿಯ ಹೋರಿ, ಎತ್ತು, ಹಸುಗಳನ್ನ ನೋಡೋದಕ್ಕೆ ಜನಸಾಗರವೇ ಹರಿದು ಬಂದಿರುತ್ತೆ. ಅದರಲ್ಲೂ ಈ ಪ್ರದರ್ಶನ ತಂದಂಥ ಜಾನುವಾರುವನ್ನ ನೋಡೋದೇ ಬಹಳ ಕಣ್ಣಿಗೆ ಹಬ್ಬ. ಹಾಗಾಗಿ ಇಲ್ಲಿ ಜಾನುವಾರು ಜಾತ್ರೆ ಯಾವ ರೀತಿ ನಡೆಯುತ್ತೆ, ಜೊತೆಗೆ ಎಲ್ಲಿ ನಡೆಯುತ್ತೆ, ಇದೆಲ್ಲದರ ಬಗ್ಗೆ ಮಾಹಿತಿ ಇದೆ, ನೋಡ್ಕೊಂಬನ್ನಿ. ಜಾನುವಾರು ಜಾತ್ರೆಯಲ್ಲಿ ಕಿಲಾರಿಯದ್ದೇ ಹವಾ. ವಿವಿಧ ತಳಿಯ ಹೋರಿ, ಎತ್ತು ನೋಡಲು ಜನಸಾಗರ. ಸಾಲು ಸಾಲಾಗಿ ಮಾರಾಟಕ್ಕೆ ಸಿದ್ಧವಾಗಿ ನಿಂತಿರುವ ಎತ್ತು ಹೋರಿಗಳು, ತಮ್ಮ ತಮ್ಮ ರಾಸುಗಳನ್ನ ಹಿಡಿದು ನಿಂತಿರುವ ರೈತರು, ಮಾರಾಟವಾದ ಎತ್ತುಗಳ ಮೈ ಮೇಲೆ ಬಣ್ಣದ ಕುಳಿ. ಇನ್ನೊಂದೆಡೆ ಕಿಲಾರಿ ಹೋರಿ, ಎತ್ತುಗಳ ಪ್ರದರ್ಶನ ಸ್ಪರ್ಧೆ. ಪಶು ಇಲಾಖೆ ಹಾಗೂ ಎಪಿಎಂಸಿ ಅಧಿಕಾರಿಗಳಿಂದ ಜಾನುವಾರುಗಳ ಆಯ್ಕೆ. ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆಯಲ್ಲಿ. ಮೋಟಗಿ ಬಸವೇಶ್ವರ ಜಾತ್ರೆ ಪ್ರಯುಕ್ತ ಕೇಸನೂರು ಗ್ರಾಮದಲ್ಲಿ ಈ ವರ್ಷವೂ ಜಾನುವಾರು ಜಾತ್ರೆ ನಡೆಯುತ್ತಿದೆ. ವಿಜಯಪುರ, ಬೆಳಗಾವಿ, ರಾಯಚೂರು, ಕೊಪ್ಪಳ, ಕಲಬುರಗಿ, ಗದಗ ಭಾಗದಿಂದಲೂ ಜಾನುವಾರುಗಳನ್ನ ತರಲಾಗಿದೆ. ಆದರೆ ಈ ಹಿಂದೆ ಪ್ರತಿ ವರ್ಷ 6,000ಕ್ಕೂ ಅಧಿಕ ಜಾನುವಾರುಗಳು ಜಾತ್ರೆಯಲ್ಲಿ ಭಾಗಿಯಾಗ್ತಿದ್ವು. ಆದರೆ ಈ ವರ್ಷ ಅದು 3,000ರಿಂದ 4,000ಕ್ಕೆ ಇಳಿಕೆಯಾಗಿದೆ. ಯಂತ್ರಾಧಾರಿತ ಕೃಷಿ ಹಿನ್ನೆಲೆಯಲ್ಲಿ ಜಾನುವಾರುಗಳ ಸಾಕಾಣಿಕೆ ಕಡಿಮೆಯಾಗಿದ್ದು, ಮುಂದೊಂದು ದಿನ ಜಾನುವಾರು ಸಂತತಿಯೇ ಇಲ್ಲದ ಹಾಗೆ ಆಗ್ತಿದೆ. ಸರ್ಕಾರ ಗ್ಯಾರಂಟಿ ಬಿಟ್ಟು ರೈತರಿಗೆ ಜಾನುವಾರು ಸಾಕಲು ಸಹಾಯಧನ ನೀಡಬೇಕು. ಆ ಮೂಲಕ ಹೋರಿ, ಎತ್ತು ಅಳಿಯದೆ ಉಳಿಸಬೇಕು ಎಂದು ರೈತರು ಪಟ್ಟು ಹಿಡಿದಿದ್ದಾರೆ. ಮಾರಾಟ ಮತ್ತು ಪ್ರದರ್ಶನವನ್ನು ಏರ್ಪಡಿಸಲಾಗುತ್ತದೆ. ಪ್ರತಿ ವರ್ಷ ಸುಮಾರು 4,000ರಿಂದ 5,000 ಜಾನುವಾರುಗಳು ಇಲ್ಲಿ ಸೇರ್ಪಡೆ ಆಗ್ತಾ ಇದ್ದೇವೆ. ಅದರಲ್ಲಿ ನಾವು ಇವತ್ತು ಉತ್ತಮ ರಾಸುಗಳು ಆಯ್ಕೆ ಕೊಡ್ತಾ ಇದ್ದೇವೆ. ಒಟ್ಟು 7 ಕೆಟಗರಿ ಇದಾವೆ. 1 ಹಾಲಲ್ಲಿ, 2ರಲ್ಲಿ, 4ರಲ್ಲಿ, 6ರಲ್ಲಿ ಹಾಗೂ ಜೋಡೆತ್ತು ಹಾಗೂ ಕಿಲಾರಿ ಆಕಳು ಮತ್ತು ಮನಕ. ಒಟ್ಟು 7 ಕೆಟಗರಿದು. 7 ಕೆಟಗರಿಯಲ್ಲಿ 6 ಪ್ರೈಸ್ ಕೊಡ್ತಾ ಇದ್ದೀವಿ. ಪ್ರಥಮ ಬಹುಮಾನ 10,000, ದ್ವಿತೀಯ 7,500, ತೃತೀಯ 5,000 ಮತ್ತು 3 ಸಮಾಧಾನಕ್ಕೆ ಬಹುಮಾನ ಕೊಡ್ತಾ ಇದ್ದೀವಿ. ಇದು ಉದ್ದೇಶ ರೈತರು ತಮ್ಮ ಜಾನುವಾರುಗಳ ಉತ್ತಮ ಸಾಕಾಣಿಕೆ ಮಾಡಬೇಕು ಮತ್ತು ಮುಂದಿನ ಪೀಳಿಗೆಗೆ ಈ ಸಂತತಿಯನ್ನು ಕಾಪಾಡಿಕೊಳ್ಳೋ ಉದ್ದೇಶದಿಂದ ಪ್ರತಿ ವರ್ಷ ನಾವು ಈ ಜಾನುವಾರು ಜಾತ್ರೆಯನ್ನು ಹಮ್ಮಿಕೊಳ್ತಾ ಇದ್ದೀವಿ. 4 ದಿನದ ಜಾನುವಾರು ಜಾತ್ರೆಗೆ ಮೂಡಲ, ಕಿಲಾರಿ, ಹಳ್ಳಿಕಾರ, ಕರಸುಂಡಿಯಂತಹ ಯೋಗ್ಯ ತಳಿಗಳು ಬಂದಿದೆ. ವಿವಿಧ ತಳಿಯ ಹಸುಗಳು ಮಾರಾಟಕ್ಕೆ ಬಂದಿದೆ. ಈ ವರ್ಷ ಹೋರಿಗಳು 25,000ದಿಂದ 3 ಲಕ್ಷದವರೆಗೆ, ಎತ್ತುಗಳು 76,000ದಿಂದ 2,90,000ದವರೆಗೆ ಮಾರಾಟವಾಗಿದೆ. ಇನ್ನು ಉತ್ತಮ ತಳಿಯ ಜಾನುವಾರುಗಳಿಗೆ 7 ವಿಭಾಗದಲ್ಲಿ ಬಹುಮಾನ ನೀಡುತ್ತಿದ್ದಾರೆ. ದನಗಳು ಸಾಕೋರು ಕಡಿಮೆ ಆಗ್ಯಾರ. ಈಗ ಎಲ್ಲ ಟ್ಯಾಕ್ಟ್ರು ಅವು ಬಸ್ ಭಾಳ ಬಂದ್ಬಿಟ್ಟವು. 2005ರಾಗ ಇಡೀ ಜಾತ್ರೆ ಫುಲ್ ಇರ್ತಿತ್ತು ರೀ. 5 ದಿವಸ ಭರ್ಜರಿ ಜಾತ್ರೆ ನಡೀತಿತ್ತು ರೀ. ತೊಗೊಳೋರು ಹಂಗಾಯ್ದ್ರಿ, ಖರೀದಿ ಮೇಸೋರು ಹಂಗಾಯ್ದ್ರಿ. ಈಗ ಆಕಳುಗಳು ಕಡಿಮೆ ಭಾಳ ಬಿಟ್ಟವ್ರಿ. ಮೇಸೋರು ಇಲ್ಲಾಗ್ಯಾರ ರೀ, ದುಡಿಯೋರು ಇಲ್ಲಾಗ್ಯಾರ ಜಾಸ್ತಿ. ಆಕಳು ಇರ್ಲಿಕ್ಕಪ್ಪ ಅಂದ್ರೆ ಎತ್ತುಗಳು ಬರಂಗಿಲ್ಲ ರೀ, ಹೊರಿಕರನ ಬರಂಗಿಲ್ಲ. ಆಕಳನ್ನ ಕಡಿಮೆ, ಆಕಳ ಸಾಕೋರು ಇಲ್ರಿ, ಎತ್ತುಗಳು ಸಾಕೋರು ಕಡಿಮೆ ಬಿಟ್ಟಾರೆ. ಯಾಕಂದ್ರೆ ಟ್ಯಾಕ್ಟ್ರ್ ಭಾಳ ಬಂದ್ಬಿಟ್ಟಾರೆ. ಟ್ಯಾಕ್ಟ್ರ್ ಬಂದಿಂದ ಈಗ ಎಲ್ಲಿ ಸಣ್ಣ ಹಿಡ್ಕೊಂಡು ದೊಡ್ಡ ಮಟ್ಟನ ರೀ. ಎಣ್ಣೆ ಹೊಡ್ಯಾಕೆ ಹಿಡ್ಕೊಂಡು ಎಡಿ ಹೊಡಿಯೋದು ಟ್ಯಾಕ್ಟ್ರನ್ನ ರೀ. ರಾಶಿ ಮಾಡೋದು ಟ್ಯಾಕ್ಟ್ರಲ್ಲೇನೆ. ಏನು ಮಾಡಿದ್ರು ಎಲ್ಲ ಗಾಡಿ ಟ್ಯಾಕ್ಟ್ರಲ್ಲ, ಮಿಷಿನರಿನೇ ರೀ. ಒಟ್ನಲ್ಲಿ ಜಾನುವಾರು ಜಾತ್ರೆ ಮೇಲೆ ಯಾಂತ್ರಿಕ ಕೃಷಿ ಪರಿಣಾಮ ಬೀರಿದ್ದು ಜಾನುವಾರು ಸಂಖ್ಯೆ ಕಡಿಮೆಯಾಗಿದೆ. ಇದಕ್ಕೆ ಹೆಚ್ಚಿನ ಉತ್ತೇಜನ ನೀಡಿ ಜಾನುವಾರುಗಳ ಸಂತತಿ ಉಳಿಸಬೇಕಿದೆ. ಸಿದ್ದು ದುತ್ರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಆ ನಗರದಲ್ಲಿ ಪ್ರತಿ ವರ್ಷ ಅದೊಂದು ಜಾತ್ರೆ ನಡೆಯುತ್ತೆ. ಆ ಜಾತ್ರೆಯ ಪ್ರಯುಕ್ತ ಜಾನುವಾರು ಜಾತ್ರೆ ಕೂಡ ನಡೆಯುತ್ತೆ. ಅಲ್ಲಿ ವಿವಿಧ ತಳಿಯ ಹೋರಿ, ಎತ್ತು, ಹಸುಗಳನ್ನ ನೋಡೋದಕ್ಕೆ ಜನಸಾಗರವೇ ಹರಿದು ಬಂದಿರುತ್ತೆ. ಅದರಲ್ಲೂ ಈ ಪ್ರದರ್ಶನ ತಂದಂಥ ಜಾನುವಾರುವನ್ನ ನೋಡೋದೇ ಬಹಳ ಕಣ್ಣಿಗೆ ಹಬ್ಬ. ಹಾಗಾಗಿ ಇಲ್ಲಿ ಜಾನುವಾರು ಜಾತ್ರೆ ಯಾವ ರೀತಿ ನಡೆಯುತ್ತೆ, ಜೊತೆಗೆ ಎಲ್ಲಿ ನಡೆಯುತ್ತೆ, ಇದೆಲ್ಲದರ ಬಗ್ಗೆ ಮಾಹಿತಿ ಇದೆ, ನೋಡ್ಕೊಂಬನ್ನಿ. ಜಾನುವಾರು ಜಾತ್ರೆಯಲ್ಲಿ ಕಿಲಾರಿಯದ್ದೇ ಹವಾ. ವಿವಿಧ ತಳಿಯ ಹೋರಿ, ಎತ್ತು ನೋಡಲು ಜನಸಾಗರ. ಸಾಲು ಸಾಲಾಗಿ ಮಾರಾಟಕ್ಕೆ ಸಿದ್ಧವಾಗಿ ನಿಂತಿರುವ ಎತ್ತು ಹೋರಿಗಳು, ತಮ್ಮ ತಮ್ಮ ರಾಸುಗಳನ್ನ ಹಿಡಿದು ನಿಂತಿರುವ ರೈತರು, ಮಾರಾಟವಾದ ಎತ್ತುಗಳ ಮೈ ಮೇಲೆ ಬಣ್ಣದ ಕುಳಿ. ಇನ್ನೊಂದೆಡೆ ಕಿಲಾರಿ ಹೋರಿ, ಎತ್ತುಗಳ ಪ್ರದರ್ಶನ ಸ್ಪರ್ಧೆ. ಪಶು ಇಲಾಖೆ ಹಾಗೂ ಎಪಿಎಂಸಿ ಅಧಿಕಾರಿಗಳಿಂದ ಜಾನುವಾರುಗಳ ಆಯ್ಕೆ. ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆಯಲ್ಲಿ.
ಮೋಟಗಿ ಬಸವೇಶ್ವರ ಜಾತ್ರೆ ಪ್ರಯುಕ್ತ ಕೇಸನೂರು ಗ್ರಾಮದಲ್ಲಿ ಈ ವರ್ಷವೂ ಜಾನುವಾರು ಜಾತ್ರೆ ನಡೆಯುತ್ತಿದೆ. ವಿಜಯಪುರ, ಬೆಳಗಾವಿ, ರಾಯಚೂರು, ಕೊಪ್ಪಳ, ಕಲಬುರಗಿ, ಗದಗ ಭಾಗದಿಂದಲೂ ಜಾನುವಾರುಗಳನ್ನ ತರಲಾಗಿದೆ. ಆದರೆ ಈ ಹಿಂದೆ ಪ್ರತಿ ವರ್ಷ 6,000ಕ್ಕೂ ಅಧಿಕ ಜಾನುವಾರುಗಳು ಜಾತ್ರೆಯಲ್ಲಿ ಭಾಗಿಯಾಗ್ತಿದ್ವು. ಆದರೆ ಈ ವರ್ಷ ಅದು 3,000ರಿಂದ 4,000ಕ್ಕೆ ಇಳಿಕೆಯಾಗಿದೆ. ಯಂತ್ರಾಧಾರಿತ ಕೃಷಿ ಹಿನ್ನೆಲೆಯಲ್ಲಿ ಜಾನುವಾರುಗಳ ಸಾಕಾಣಿಕೆ ಕಡಿಮೆಯಾಗಿದ್ದು, ಮುಂದೊಂದು ದಿನ ಜಾನುವಾರು ಸಂತತಿಯೇ ಇಲ್ಲದ ಹಾಗೆ ಆಗ್ತಿದೆ. ಸರ್ಕಾರ ಗ್ಯಾರಂಟಿ ಬಿಟ್ಟು ರೈತರಿಗೆ ಜಾನುವಾರು ಸಾಕಲು ಸಹಾಯಧನ ನೀಡಬೇಕು. ಆ ಮೂಲಕ ಹೋರಿ ಎತ್ತು ಅಳಿಯದೆ ಉಳಿಸಬೇಕು ಎಂದು ರೈತರು ಪಟ್ಟು ಹಿಡಿದಿದ್ದಾರೆ. ಮಾರಾಟ ಮತ್ತು ಪ್ರದರ್ಶನವನ್ನು ಏರ್ಪಡಿಸಲಾಗುತ್ತದೆ. ಪ್ರತಿ ವರ್ಷ ಸುಮಾರು 4,000ರಿಂದ 5,000 ಜಾನುವಾರುಗಳು ಇಲ್ಲಿ ಸೇರ್ಪಡೆ ಆಗ್ತಾ ಇದ್ದೇವೆ. ಅದರಲ್ಲಿ ನಾವು ಇವತ್ತು ಉತ್ತಮ ರಾಸುಗಳು ಆಯ್ಕೆ ಕೊಡ್ತಾ ಇದ್ದೇವೆ. ಒಟ್ಟು 7 ಕೆಟಗರಿ ಇದಾವೆ. 1 ಹಾಲಲ್ಲಿ, 2ರಲ್ಲಿ, 4ರಲ್ಲಿ, 6ರಲ್ಲಿ ಹಾಗೂ ಜೋಡೆತ್ತು ಹಾಗೂ ಕಿಲಾರಿ ಆಕಳು ಮತ್ತು ಮನಕ ಒಟ್ಟು 7 ಕೆಟಗರಿದು. 7 ಕೆಟಗರಿಯಲ್ಲಿ 6 ಪ್ರೈಸ್ ಕೊಡ್ತಾ ಇದ್ದೀವಿ. ಪ್ರಥಮ ಬಹುಮಾನ 10,000, ದ್ವಿತೀಯ 7,500, ತೃತೀಯ 5,000 ಮತ್ತು 3 ಸಮಾಧಾನಕ್ಕೆ ಬಹುಮಾನ ಕೊಡ್ತಾ ಇದ್ದೀವಿ. ಇದು ಉದ್ದೇಶ ರೈತರು ತಮ್ಮ ಜಾನುವಾರುಗಳ ಉತ್ತಮ ಸಾಕಾಣಿಕೆ ಮಾಡಬೇಕು ಮತ್ತು ಮುಂದಿನ ಪೀಳಿಗೆಗೆ ಈ ಸಂತತಿಯನ್ನು ಕಾಪಾಡಿಕೊಳ್ಳೋ ಉದ್ದೇಶದಿಂದ ಪ್ರತಿ ವರ್ಷ ನಾವು ಈ ಜಾನುವಾರು ಜಾತ್ರೆಯನ್ನು ಹಮ್ಮಿಕೊಳ್ತಾ ಇದ್ದೀವಿ. 4 ದಿನದ ಜಾನುವಾರು ಜಾತ್ರೆಗೆ ಮೂಡಲ, ಕಿಲಾರಿ, ಹಳ್ಳಿಕಾರ, ಕರಸುಂಡಿಯಂತಹ ಯೋಗ್ಯ ತಳಿಗಳು ಬಂದಿದೆ. ವಿವಿಧ ತಳಿಯ ಹಸುಗಳು ಮಾರಾಟಕ್ಕೆ ಬಂದಿದೆ. ಈ ವರ್ಷ ಹೋರಿಗಳು 25,000ದಿಂದ 3 ಲಕ್ಷದವರೆಗೆ, ಎತ್ತುಗಳು 76,000ದಿಂದ 2,90,000ದವರೆಗೆ ಮಾರಾಟವಾಗಿದೆ. ಇನ್ನು ಉತ್ತಮ ತಳಿಯ ಜಾನುವಾರುಗಳಿಗೆ 7 ವಿಭಾಗದಲ್ಲಿ ಬಹುಮಾನ ನೀಡುತ್ತಿದ್ದಾರೆ. ದನಗಳು ಸಾಕೋರು ಕಡಿಮೆ ಆಗ್ಯಾರ. ಈಗ ಎಲ್ಲ ಟ್ಯಾಕ್ಟ್ರು ಅವು ಬಸ್ ಭಾಳ ಬಂದ್ಬಿಟ್ಟವು. 2005ರಾಗ ಇಡೀ ಜಾತ್ರೆ ಫುಲ್ ಇರ್ತಿತ್ತು ರೀ. 5 ದಿವಸ ಭರ್ಜರಿ ಜಾತ್ರೆ ನಡೀತಿತ್ತು ರೀ. ತೊಗೊಳೋರು ಹಂಗಾಯ್ದ್ರಿ, ಕರೆದು ಮೇಸೋರು ಹಂಗಾಯ್ದ್ರಿ. ಈಗ ಆಕಳುಗಳು ಕಡಿಮೆ ಭಾಳ ಬಿಟ್ಟವ್ರಿ. ಮೇಸೋರು ಇಲ್ಲಾಗ್ಯಾರ ರೀ, ದುಡಿಯೋರು ಇಲ್ಲಾಗ್ಯಾರ ಜಾಸ್ತಿ. ಆಕಳು ಇರ್ಲಿಕ್ಕಪ್ಪ ಅಂದ್ರೆ ಎತ್ತುಗಳು ಬರಂಗಿಲ್ಲ ರೀ, ಹೊರಿಕರನ ಬರಂಗಿಲ್ಲ. ಆಕಳನ್ನ ಕಡಿಮೆ, ಆಕಳ ಸಾಕೋರು ಇಲ್ರಿ, ಎತ್ತುಗಳು ಸಾಕೋರು ಕಡಿಮೆ ಬಿಟ್ಟಾರೆ. ಯಾಕಂದ್ರೆ ಟ್ಯಾಕ್ಟ್ರ್ ಭಾಳ ಬಂದ್ಬಿಟ್ಟಾರೆ. ಟ್ಯಾಕ್ಟ್ರ್ ಬಂದಿಂದ ಈಗ ಎಲ್ಲಿ ಸಣ್ಣ ಹಿಡ್ಕೊಂಡು ದೊಡ್ಡ ಮಟ್ಟನ ರೀ. ಎಣ್ಣೆ ಹೊಡ್ಯಾಕೆ ಹಿಡ್ಕೊಂಡು ಎಡಿ ಹೊಡಿಯೋದು ಟ್ಯಾಕ್ಟ್ರನ್ನ ರೀ. ರಾಶಿ ಮಾಡೋದು ಟ್ಯಾಕ್ಟ್ರಲ್ಲೇನೆ. ಏನು ಮಾಡಿದ್ರು ಎಲ್ಲ ಗಾಡಿ ಟ್ಯಾಕ್ಟ್ರಲ್ಲ, ಮಿಷಿನರಿನೇ ರೀ. ಒಟ್ನಲ್ಲಿ ಜಾನುವಾರು ಜಾತ್ರೆ ಮೇಲೆ ಯಾಂತ್ರಿಕ ಕೃಷಿ ಪರಿಣಾಮ ಬೀರಿದ್ದು ಜಾನುವಾರು ಸಂಖ್ಯೆ ಕಡಿಮೆಯಾಗಿದೆ. ಇದಕ್ಕೆ ಹೆಚ್ಚಿನ ಉತ್ತೇಜನ ನೀಡಿ ಜಾನುವಾರುಗಳ ಸಂತತಿ ಉಳಿಸಬೇಕಿದೆ. ಸಿದ್ದು ದುತ್ರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.